ಸಿನಿಮಾದಲ್ಲೇನು ಬಿಕಾಂ ಭಾಗ್ಯಾಗಿ ಹೌದು ಹೌದು. ರಿಯಲ್ ಲೈಫಲ್ಲಿ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಓದಿದ್ದೀರಾ? ಎಸ್ ಮೇಡಮ್, ನಾನು ತುಂಬ ಕಡಿಮೆ. ಈಗ ಎಜುಕೇಷನ್ ಅನ್ನೋಕ್ಕಿಂತ ನಾನು ಸೆಕೆಂಡ್ PU ಮಾಡ್ತಿರ್ಬೇಕಾದ್ರೆ ಮದುವೆ ಆಗಿದ್ದು. ಅದು ನನ್ನನ್ನು ಯಾವಾಗಲೂ ಹೇಗೆ ಕಾಡ್ತಾ ಇತ್ತು ಅಂತಂದರೆ, ಹೆಣ್ಣುಮಕ್ಕಳು ಓದಿಲ್ಲ ಅಂದಾಗ ಹೊರಗಿನ ಪ್ರಪಂಚಕ್ಕೆ, ಅದರಲ್ಲೂ ಕೂಡ ನೀವು ಹೋರಾಟದ ಹಾದಿಲಿ ಇದ್ದೀರಾ ಅಂದಾಗ ನಿಮಗೆ ತುಂಬ ನಾಲೆಜ್ ಬೇಕಾಗತ್ತೆ. ಯಾವುದೋ ಒಂದು ವಿಚಾರದ ಬಗ್ಗೆ ನಿಮ್ಮನ್ನು ಕೇಳಿದಾಗ ಆ ವಿಚಾರ ನೀವು ತಿಳ್ಕೊಂಡು ಮಂಡಿಸುವಂಥದ್ದು ಬೇಕಾಗತ್ತೆ. ಆದರೆ ನನ್ನ ಪರಿಸ್ಥಿತಿ ನಾನು ಅಂದರೆ ಮುಂದುವರ್ಸೋಕೆ ಆಗಲಿಲ್ಲ. ನನ್ನ ಮಗ ಹುಡ್ತಾ ಚಿತ್ರರಂಗಕ್ಕೆ ಬಂದೆ, ಅದಾದಮೇಲೆ ಹಾಗೆ ಕಂಟಿನ್ಯೂ ಮಾಡಿದೆ. ಬಟ್ ಈಗ ಹೌದು, ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಟ್ ಖಂಡಿತ ಹೇಳ್ತೀನಿ ನಾನು ಏನು ಮಾಡ್ತಿದ್ದೀನಿ ಅಂತ. ತುಂಬಾ ಒಂದು ದೊಡ್ಡ ಮಟ್ಟದಲ್ಲೇ ಅದನ್ನು ನಾನು ಮುಂದೆ ಇಡಬೇಕು ಅಂತಿದೆ. ಖಂಡಿತ ಹೇಳ್ತೀನಿ. ಹೇಳೋಣ. ನನಗೆ ನಂಗೆ ಸ್ನೇಹಿತರು ಅಂದರೆ ನೀವೇ, ನಮ್ಮ ಮಾಧ್ಯಮದವರೇ ಸ್ನೇಹಿತರು. ಯಾಕಂದರೆ ನಾವು ನಿಮಗೆ ಏನು ಹೇಳಿದ್ರು ನೀವು ಇಡೀ ನಮ್ಮ ರಾಜ್ಯಕ್ಕೆ ತಿಳಿಸುವಂಥದ್ದು ಮಾಡ್ತೀರಾ. ಸೊ ಖಂಡಿತ ನಿಮ್ಮ ಮುಂದೆ ಹೇಳ್ತೀನಿ. ಸೊ ಸಿನಿಮಾಗಳನ್ನು ಮಾಡ್ತಾ ಇರ್ತೀರಾ, ಮತ್ತು ಸೀರಿಯಲ್ ಇಂಡಸ್ಟ್ರಿಗೆ ಕಾಲಿಡ್ತೀರಾ. ಯಾಕೆ ಆ ಒಂದು ಪ್ರಯತ್ನ ಅಂತ, ಸೀರಿಯಲ್ಗೆ ಹೋಗಬೇಕು ಅಂದರೆ ಕಿರುತೆರೆಯಲ್ಲಿ ಕೂಡ ಹೆಸರು ಮಾಡಬೇಕು ಅನ್ನೋ ಪ್ರಯತ್ನ ಯಾಕಾಯಿತು? ಮೇಡಮ್, ಈಗ ನಾವು ಸಿನಿಮಾಗಳು ಮಾಡ್ತಿರ್ತೀವಿ, ಅವಕಾಶಗಳು ಬರ್ತಾ ಇರುತ್ತೆ. ಏನಾಗುತ್ತೆ, ಸಿನಿಮಾ ಮಾಡ್ತಿದ್ದೀವಿ, ಬಟ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಿದ್ದೀನಿ, ಎಲ್ಲ ಸರಿ. ಬಟ್ ಕಲಾವಿದರಿಗೆ ಎಷ್ಟು ಸ್ವಾರ್ಥ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನೀವು ಮಾಡ್ತಿದ್ದೀರಾ, ಈ ಕಡೆ ಒಳ್ಳೆ ಸಂಭಾವನೆ ಬರ್ತಿದೆ, ಹೀರೋಯಿನ್ ಅನ್ನೋ ಒಂದು ಪಟ್ಟ ಇದೆ, ಅದು ಸರಿ. ಆದರೆ ನಿಮ್ಮನ್ನು ಒಬ್ಬ ಕಲಾವಿದೆಯಾಗಿ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ಇರುತ್ತೆ. ನಾವು ಚಿತ್ರರಂಗಕ್ಕೆ ಬಂದಮೇಲೆ ದೊಡ್ಡವ್ರನ್ನೇ ಒಂಥರ ಇನ್ಸ್ಪಿರೇಷನ್ ಆಗಿ ತೊಗೊಳ್ತಿರ್ತೀವಿ. ಯಾಕೆ ನನ್ನನ್ನು ಯಾರೂ ಅಶ್ವಿನಿ ಅಂತ ಗುರ್ತಿಡಿತಿಲ್ಲ? ಈಗ ಅಟ್ಲೀಸ್ಟ್ ನಾನೇ ಹೇಳ್ಕೊಬೇಕಪ್ಪ, ನಾನು ಆ ಸಿನಿಮಾ ಮಾಡಿದೆ, ಈ ಸಿನಿಮಾ ಮಾಡಿದೆ ಅಂತ. ಆದರೆ ಯಾರೂ ನನ್ನ ಹತ್ರ ಬಂದು ನೀವು ಈ ಸಿನಿಮಾ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ರಿ ಅಂತನೋ, ಈ ಹುಡುಗಿ ಅಶ್ವಿನಿ ಅಲ್ವಾ ಅಂತ ಯಾರೋ ಗುರ್ತಿಡ್ದು ಮಾತಾಡೋಂಥದ್ದು ಆಗ್ತಾನೆ ಇರಲಿಲ್ಲ. 5 ಸಿನಿಮಾ ಆಯಿತು, 6 ಸಿನಿಮಾ ಆಯಿತು, ಇವೆಲ್ಲವೂ ಆಗ್ತಿತ್ತು. ನನಗೂ ಒಂದು ಸ್ವಾರ್ಥ ಸ್ಟಾರ್ಟ್ ಆಯಿತು. ಇಲ್ಲ, ನಾನು ಒಬ್ಬ ಕಲಾವಿದೆ ಅಂತ ನನ್ನನ್ನು ಜನ ಗುರ್ತು ಹಿಡಿಬೇಕು, ನನ್ನ ಪೊಟೆನ್ಷಿಯಲ್ ಇದೆ, ನನಗೆ ಆ ಶಕ್ತಿ ಇದೆ, ಮಾಡ್ಬೋದು ಅಂತ. ಆಮೇಲೆ ನನಗೆ ಸೀರಿಯಲ್ ಅವಕಾಶ ಬಂದ ತಕ್ಷಣ ನಾನು ಸೀರಿಯಲನ್ನು ಒಪ್ಕೊಳ್ತೀನಿ. ಬಟ್ ಅದನ್ನು ಒಪ್ಕೊಂಡಿದ್ದಕ್ಕೂ ಕೂಡ ಆ ಸೀರಿಯಲ್ ಇಂಡಸ್ಟ್ರಿಯ ವ್ಯೂವರ್ಸ್ ಏನಿದ್ದಾರೆ, ಫ್ಯಾನ್ಸ್ ಏನಿದ್ದಾರೆ, ಅವರು ನನ್ನನ್ನು ಅಪ್ಕೊಂಡಿದ್ದಕ್ಕೂ ಎಲ್ಲವೂ ಸರಿ ಹೋಯಿತು. ಯಾಕೆಂದರೆ ಅದಕ್ಕೆ ನನ್ನ 100% ಖಂಡಿತವಾಗ್ಲೂ ನಾನು ಕೊಟ್ಟಿದ್ದೆ. ಜನಕ್ಕೂ ನನ್ನ ಪಾತ್ರ ಇಷ್ಟ ಆಗ್ತಾ ಹೋಯಿತು. ಸೀರಿಯಲಲ್ಲಿ ಎಲ್ಲರೂ ಅಶ್ವಿನಿ ಗೌಡ ಅನ್ನೋ ಒಬ್ಬ ಕಲಾವಿದೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನನ್ನ ಸೀರಿಯಲ್ ಜರ್ನಿ ಕೂಡ ಹಾಗೆ ಕಂಟಿನ್ಯೂ ಮಾಡಿದೆ ನಾನು. ನಮ್ಮ ಸಿನಿಮಾದಲ್ಲಿ ನೀವು ಅಂದ್ಕೊಂಡ ಅವಕಾಶಗಳು ಸಿಗದೆ ಇದ್ದಾಗ ನೀವು ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದ, ಅದರ್ವೈಸ್ ಆ ಥರ ಏನಾದರೂ ಅವಕಾಶಗಳು ಇಲ್ಲದೆ ಇದ್ದಾಗ ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದ, ಹೇಗೆ ಅಂತ? ಮೇಡಮ್, ನಾನು ಸೀರಿಯಲ್ ಮಾಡಬೇಕಾದ್ರೂ ಕೂಡ ಮತ್ತೆ ವಾಪಸ್ ಹೋಗಿ ಸಿನಿಮಾದಲ್ಲಿ ಹೀರೋಯಿನ್ ಆಗು ಮಾಡಿದ ಉದಾಹರಣೆ ಸಿನಿಮಾಗಳಿದೆ. ಹಾಗಾಗಿ ಅವಕಾಶಗಳಿಲ್ಲ ಅಂತಲ್ಲ. ಆದರೆ ಏನು ಅಂದರೆ, ಸಿನಿಮಾ ಇಂಡಸ್ಟ್ರಿಲೂ ಕೆಲವು ಕ್ಯಾಟಗರೀಸ್ ಅಂತ ಡಿವೈಡ್ ಮಾಡ್ಕೋತಾರೆ. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ. ಹೀರೋಸ್ನೂ ಕೂಡ ಅವ್ರೇನು ಹೇಳ್ತಾರೆ, ಕೆಲವು ನಾವು ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿಬಿಟ್ರೆ ಮತ್ತೆ ನಮಗೆ ಈ ಇನ್ನೊಂದು ಇದೇನಿರುತ್ತೆ, ಈ ಒಂದು ಸೆಟ್ ಆಫ್ ಅದರ್ ಟೀಮ್, ಅವ್ರ ಜೊತೆ ನಾವು ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಇರುತ್ತೆ. ಇವ್ರ ಜೊತೆ ಆ್ಯಕ್ಟ್ ಮಾಡಿಬಿಟ್ರೆ ಹಾಗಾದರೆ ಇವ್ರನ್ನ ನಾವು ಹೇಗೆ ಮತ್ತೆ ಅವ್ರಿಗೆ ಜೋಡಿ ಮಾಡೋದು ಅನ್ನೋದೆಲ್ಲ ಇರುತ್ತಂತೆ. ಇವೆಲ್ಲ ನಮಗೆ ತುಂಬ ಲೇಟಾಗಿ ಅರ್ಥ ಆಯಿತು. ನಮಗೇನು ಅನ್ನಿಸ್ತಿತ್ತು, ಓಕೆ ಅವಕಾಶ ಬರ್ತಿದೆ, ನಮ್ಮ ಪಾತ್ರ ಏನಿದೆ, ಓಕೆ ನಾನು ಮಾಡ್ತಿದ್ದೀನಿ ಅಂತ. ಬಟ್ ಇವೆಲ್ಲ ಈ ಥರದ್ದು ನಾವು ತಲೆ ಉಪಯೋಗಿಸ್ಬೇಕು ಅನ್ನೋದೆಲ್ಲ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಹಾಗಾಗಿ ಮೇ ಬಿ ಒಂದಷ್ಟು ದಿನ ಆದಮೇಲೆ ನಾನು ಸೀರಿಯಲ್ಲು ಆಯ್ಕೆ ಮಾಡಿಕೊಂಡು ಮೆಚೋರ್ಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗೆ ಸೀರಿಯಲಲ್ಲಿ ಹೀರೋಯಿನ್ ಆಗುವಂಥ ಅವಕಾಶ ಸಿನಿಮಾದಲ್ಲಿ ಕಡಿಮೆ ಆಗ್ತಾ ಬಂತು. ಸೀರಿಯಲ್ ಜರ್ನಿನೇ ಸ್ಟಾರ್ಟ್ ಆಯ್ತಲ್ವ. ಸೊ ನಾನು ಸೀರಿಯಲ್ ಅಂತೂ ಸ್ಟಾರ್ಟ್ ಮಾಡಿದ್ಮೇಲೆ ಮೇಡಮ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸೀರಿಯಲ್ಗಳು ಬರ್ತಾ ಹೋಯಿತು. ಒಂದೊಂದು ಸೀರಿಯಲ್ ನಿಮಗೆ ಗೊತ್ತಿರೋ ಹಾಗೆ 1 ವರ್ಷ, 2 ವರ್ಷ, 3 ವರ್ಷ. ಸೊ ಜರ್ನಿ ಸತತವಾಗಿ ಕಂಟಿನ್ಯೂ ಆಗಿದೆ ಅದು. ಸೊ ಈಗ ಆ್ಯಕ್ಟ್ ಮಾಡೋದು ಸಪ್ರೇಟು, ಆದರೆ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತಲ್ಲ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಸೊ ನಿಮಗೆ ಸಿನಿಮಾ ರಂಗದಲ್ಲಿ ನೀವು ನಟಿಯಾಗಿ ಆ್ಯಕ್ಟ್ ಮಾಡೋದಕ್ಕಿಂತ ಸೀರಿಯಲ್ ಕಲಾವಿದೆಯಾಗಿ ಆ್ಯಕ್ಟ್ ಮಾಡಿದ್ದು ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಅಂತ? ಖಂಡಿತವಾಗ್ಲೂ ಮೇಡಮ್, ಅದಂತೂ ಖಂಡಿತ ನಿಜ. ಯಾಕೆ ಅಂತಂದರೆ ನಮಗೂ ಕೂಡ ಒಂದು ದೊಡ್ಡ ಅವಕಾಶ. ಈಗ ಸಿನಿಮಾದಲ್ಲಿ ಏನಾಗುತ್ತೆ, ಫ್ರೇಮ್ ಹೆಂಗೆ ಇಡ್ತಾರೆ, ನಿಮಗೆ ಆ್ಯಕ್ಟ್ ಮಾಡ್ತೀರಾ, ಹೊಟ್ಟೋಗ್ಬಿಡ್ತೀರಾ, ಕಲಿಕೆ ಅನ್ನೋದು ಇರೋದಿಲ್ಲ ಸಿನಿಮಾದಲ್ಲಿ. ನೀವು ಕಲಿಬೇಕು ಅಂತಾದರೆ ನೀವು ಖಂಡಿತ ಸೀರಿಯಲಿಂದ ತುಂಬ ಕಲಿತಾ ಹೋಗ್ತೀರಾ. ಯಾಕಂದರೆ ದಿನಾ ನೀವು ಆ್ಯಕ್ಟ್ ಮಾಡ್ತಿರ್ತೀರ, ಇಷ್ಟು ಫ್ರೇಮಲ್ಲೂ ಆ್ಯಕ್ಟ್ ಮಾಡ್ತೀರಾ, ಇಷ್ಟು ಫ್ರೇಮಲ್ಲೂ ಆ್ಯಕ್ಟ್ ಮಾಡ್ತೀರಾ, ಇಷ್ಟಲ್ಲೂ ನೀವು ಆ್ಯಕ್ಟ್ ಮಾಡ್ತೀರಾ. ಅದು ಸೀರಿಯಲ್. ಸೊ ಹಾಗಾಗಿ ಸೀರಿಯಲ್ ಅನ್ನುವಂಥದ್ದು ದೊಡ್ಡ ಸಮುದ್ರ. ಸೊ ನನಗೆ ಬೆಳೆಯೋದಕ್ಕಾಗಲಿ, ತಿಳ್ಕೊಳ್ಳೋದಕ್ಕಾಗಲಿ, ತಿದ್ಕೊಳ್ಳೋದಕ್ಕಾಗಲಿ ತುಂಬ ದೊಡ್ಡ ಅವಕಾಶ ಕೊಟ್ಟಿದ್ದು ಸೀರಿಯಲ್ ಇಂಡಸ್ಟ್ರಿ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಪಾತ್ರ ಅಂತ ಅಂದರೆ ಯಾವುದು? ಸುಮಾರಿದೆ ಮೇಡಮ್. ನನ್ನ ಮೊದಲನೇ ಸೀರಿಯಲ್ ನಿನ್ನೊಲುಮೆಯಿಂದಲೇ ಅನ್ನೋ ಧಾರಾವಾಹಿ,
ಆಮೇಲೆ ಮಹಾಪರ್ವ ನಮ್ಮ ಸೀತಾರಾಮ್ ಸರ್ ಅವರ ಒಂದು ಇದು ನಿಮಗೆ ಗೊತ್ತಿದೆ. ಸೀತಾರಾಮ್ ಸರ್ ಅಂದರೆ ಅವ್ರ ಸೀರಿಯಲ್ಸ್ ನೋಡೋ ಕ್ಯಾಟಗಿರಿನೇ ಬೇರೆ. ಸೊ ಹೀಗೆ ಎಲ್ಲ ಪಾತ್ರಗಳು ಅಷ್ಟೇ. ಅದರಲ್ಲೂ ನನ್ನ ಸೀರಿಯಲ್ ಜರ್ನಿಯಲ್ಲಿ ನನಗೆ ಎಲ್ಲ ಪಾತ್ರಗಳು ನಾನು ಮಾಡಿದ್ದು. ಆಮೇಲೆ ರಾಧೇಶ್ಯಾಮ ಅಂತ ಒಂದು ಸೀರಿಯಲ್ ಮಾಡ್ತೀನಿ ನಾನು. ಮಧ್ಯದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಅದು ನಾನು ಬಿಡಬೇಕಾಗತ್ತೆ. ಆ ಸೀರಿಯಲ್ಲು ಅಷ್ಟೇನೆ ನಾನು ಅಂದ್ಕೊಂಡೇ ಇರಲಿಲ್ಲ ಜನ ಅದನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ನಾನು ಸೀರಿಯಲ್ಲು ರೀಪ್ಲೇಸ್ ಆದಮೇಲೆ ನನ್ನ ಪಾತ್ರ ಇನ್ನೊಬ್ಬರು ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿ ಆಗ್ತಿರುತ್ತೆ ಸೀರಿಯಲ್ಲು. ನಾನು ಬಿಟ್ಟ ಮೇಲೆ ಅದು 2 ತಿಂಗಳೇನೋ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಆಮೇಲೆ ಸೀರಿಯಲ್ ನಿಂತೋಗ್ಬಿಡುತ್ತೆ. ಅಂದರೆ ಆ ಪಾತ್ರಕ್ಕೆ ಅಷ್ಟು ಗಟ್ಟಿತನ ಇತ್ತು, ಅಷ್ಟು ಶಕ್ತಿ ಇತ್ತು. ಸೊ ಹೀಗೆ ಈ ಥರದೊಂದು ಪಾತ್ರಗಳು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಮತ್ತು ನೀವು ತೆಲುಗುನಲ್ಲೂ ಕೂಡ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಹೌದು. ಸೊ ಮೊನ್ನೆ ನಾನು ರೀಸೆಂಟ್ ನೀವು 3 years ಬ್ಯಾಕ್ ಒಂದು ಸಂದರ್ಶನ ಕೊಟ್ಟಿರ್ತೀರಾ, ಅದನ್ನು ನೋಡ್ತಾ ಇದ್ದೆ. ಸೊ ಅಲ್ಲಿ ಒಬ್ರು ತೆಲುಗು ಫ್ಯಾನು ಕಮೆಂಟ್ ಹಾಕಿದ್ರು ನಿಮಗೆ, ಅಂದರೆ ಕೋಯಿಲಮ್ಮ ಅಂತ. ಹೌದು ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಸೊ ಆ ಥರದೊಂದು ರೆಕಗ್ನೈಸೇಷನ್ ತಗೋತೀರಾ ಪಕ್ಕದ ಸ್ಟೇಟ್ಗೆ ಹೋಗ್ಬಿಟ್ಟು. ಸೊ ಆ ಜರ್ನಿ ಹೇಗಿತ್ತು ಮ್ಯಾಮ್ ಆ್ಯಕ್ಚುಲಿ? ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲೂ ಗುರ್ತಿಸ್ಕೊಳ್ಳೋದು ಅದು ಈಸಿ ಆಗಿರೋದಿಲ್ಲ ಖಂಡಿತ. ಸೊ ಆ ಜರ್ನಿ ಬಗ್ಗೆ ಮೇಡಮ್, ನಾನು ಹೇಗೆ ಅಂತಂದರೆ ನಾನೊಬ್ಬ ಕಲಾವಿದೆಯಾಗಿ ಕೆಲವು ವಿಚಾರದಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಇರ್ತೀನಿ. ಏಕೆಂತಂದರೆ ನನ್ನ ಟೈಮಿಂಗ್ ವಿಚಾರದಲ್ಲಾಗ್ಬೋದು, ಅಥವಾ ಅವರು ನನ್ನ ಹತ್ರ ಗೌರವಿತವಾಗಿ ನಡ್ಕೊಳ್ಳೋ ವಿಚಾರದಲ್ಲಾಗ್ಬೋದು, ಸಂಭಾವನೆ ವಿಚಾರದಲ್ಲಾಗ್ಬೋದು, ಡೇಟ್ಗಳು ಕೊಡೋ ವಿಚಾರದಲ್ಲಾಗ್ಬೋದು. ಅಲ್ಲಿ ಹೈದ್ರಾಬಾದಲ್ಲಿ ಏನು ಅಂತಂದರೆ ತುಂಬ ಜನ ನಮ್ಮ ಕನ್ನಡದವರಿದ್ದಾರೆ. ಯಾಕೆ ಅಲ್ಲಿಗೆ ನಾನು ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಒಂದು ಎಲ್ಲೇ ನಾವೇನೇ ಹೆಸರು ಮಾಡಿದ್ರು ಮತ್ತೆ ವಾಪಸ್ ನಮ್ಮವರೇ ನಮ್ಮನ್ನು ಗುರ್ತು ಹಿಡಿದ್ರು ಏನು ಹೇಳ್ತಾರೆ, ನಮ್ಮ ಕನ್ನಡದ ಹೆಣ್ಮಗಳು ಹೋಗಲ್ಲಿ ತೆಲುಗುಲಿ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಅವಕಾಶ. ಸೊ ಹಾಗಾಗಿ ಸ್ವಾರ್ಥಿಯಾಗಿ ನಾನು ಯೋಚನೆ ಮಾಡಲಿ, ಎಲ್ಲ ಭಾಷೆಯಲ್ಲೂ ನಾನು ನಟನೆ ಮಾಡಬೇಕು ಎಲ್ಲವೂ ಆ ಥರದ್ದು ನನಗಿರಲಿಲ್ಲ. ನಾನು ತೆಲುಗುಲೂ ಕೂಡ ಒಬ್ಬ ಕನ್ನಡದ ಹೆಣ್ಣುಮಗಳು ಇಲ್ಲಿ ಹೇಗೆ ನಾನು ಗುರ್ತಿಸ್ಕೊಂಡಿದ್ದೀನೋ ಅಲ್ಲೂ ಕೂಡ ಕನ್ನಡದ ಕಲಾವಿದರು ಈ ಮಟ್ಟಕ್ಕೂ ಬೆಳಿಬೋದು ಅನ್ನೋದು ಗುರ್ತಿಸ್ಕೋಬೇಕು ಅನ್ನೋದು ನನಗೆ ಆಸೆ ಇತ್ತು. ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ಮೇಡಮ್, ನಾನು ಒಂದು ಸೀರಿಯಲ್ ಅಂತ ಹೋದೆ. ಅಲ್ಲೂ ಟೈಟಲ್ ಅಲ್ಲಿ ತಾಯಿ ಪಾತ್ರ, ಅಮ್ಮಕ್ಕೂ తెలియని ಕೋಯಿಲಮ್ಮ ಅಂದರೆ ತಾಯಿ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲದೆ ಈ ಥರದ್ದು ಏನೋ ಒಂದು ಸ್ಟೋರಿ ಲೈನ್ ಇದೆ, ಅಲ್ಲೂ ಟೈಟಲ್ ಇದರಲ್ಲೇ ನಾನು ಮಾಡಿದ್ದು. ಅದು ತುಂಬ ಒಳ್ಳೆ ಹೆಸರು ತಂದು ಕೊಡ್ತು. ಫ್ಯಾನ್ ಪೇಜ್ಗಳು ಓಪನ್ ಆಯಿತು. ಒಬ್ಬ ಕಲಾವಿದೆಯಾಗಿ ಯಾರೋ ತುಂಬ ಒಳ್ಳೆಯ ಒಬ್ಬ ಕಲಾವಿದೆನ ತೆಲುಗು ಇಂಡಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಮಾತಾಡಿಕೊಂಡ್ರು. ಅದಾದಮೇಲೆ ಇನ್ನೊಂದು ಸೀರಿಯಲ್ ಮಾಡಿದೆ, ವಂಟಲಕ್ಕ ಅಂತ ಹೇಳಿ ಮಾಡಿದೆ. ಅಲ್ಲೂ ಕಂಟಿನ್ಯೂ ಮಾಡಿದೆ. ಇಲ್ಲಿವರೆಗೂ ನನಗೆ ತೆಲುಗುಲೂ ಕೂಡ ತುಂಬ ಅವಕಾಶಗಳು ಬರ್ತಿದೆ. ಏನು ಅಂತಂದರೆ ವಂಟಲಕ್ಕ ಅನ್ನೋ ಸೀರಿಯಲ್ ನಾನೇ ಡ್ರಾಪ್ ಮಾಡಬೇಕಾಯಿತು. ಯಾಕೆ ಅಂದರೆ ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಇರ್ತಾರೆ, 3 ತಿಂಗಳು ಹಾಸ್ಪಿಟ್ಲೈಸ್ ಆಗಿರ್ತಾರೆ. ನನಗೆ ಎಲ್ಲೂ ನಾನು ಯಾವುದಕ್ಕೂ ಗಮನ ಕೊಡೋ ಅಷ್ಟು ನನ್ನ ಮೈಂಡ್ ಅಷ್ಟು ಕ್ಲಿಯರ್ ಇರೋದಿಲ್ಲ. ನಾನೇನು ಮಾಡ್ತೀನಿ ಬೇಡ ಅಂತ ಹೇಳಿ ಎಲ್ಲದನ್ನು ತೊರೆದು ಕಂಪ್ಲೀಟ್ ನಾನು ನಮ್ಮ ತಂದೆ ಜೊತೆ ಇದ್ಬಿಡ್ತೀನಿ. ಸೊ ಆಗ ಆ ಸೀರಿಯಲ್ ಅವರು ಪಾಪ ಅವ್ರು ಏನೂ ಮಾಡೋದಕ್ಕಾಗಲ್ಲ, ಸ್ವಲ್ಪ ಕಾಲಾವಕಾಶ ಕೊಟ್ಟು ಹಂಗೂ ತುಂಬ ನನಗೋಸ್ಕರ ಕಾಯ್ತಾರೆ. ಕಾದು ರೀಪ್ಲೇಸ್ಮೆಂಟ್ ಮಾಡಿಕೊಂಡು ಸೀರಿಯಲ್ನ ಮುಂದುವರಿಸ್ತಾರೆ. ಬಟ್ ಅದು ಕೂಡ ಒಂದು ಒಳ್ಳೆ ಅವಕಾಶ ಆಗಿತ್ತು. ತುಂಬ ಫೇಮಸ್ ಸೀರಿಯಲ್ ಆಯಿತು. ಹೌದು. ಈಗಲೂ ಕೂಡ ತೆಲುಗುಲಿ ಸುಮಾರು ಅವಕಾಶಗಳಿದೆ ಮೇಡಮ್. ಬಟ್ ಈಗ ಸದ್ಯಕ್ಕೆ ಬೇಡ ಅಂತ ನಾನೇ ಒಂದು ಚೂರು ಬ್ರೇಕ್ ತೊಗೊಂಡಿದ್ದೀನಿ.